ನಮಸ್ತೆ ಎಲ್ಲರಿಗೂ. ನಾನು ತೇಜಸ್ವಿನಿ ಕನಸು ವ್ಲಾಗಿಂದ ಮಾತಾಡ್ತಾ ಇರೋದು. ಇವತ್ತು ನಾನು ನಿಮಗೆ ಲೈನಿಂಗ್ ಬ್ಲೌಸ್ ಯಾವ ಥರ ಕಟ್ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ನಾನು ಬ್ಲೌಸ್ ಪೀಸ್ನ ಕಟ್ ಮಾಡಲ್ಲ, ನಾನು ಕಟ್ ಮಾಡೋದು ಲೈನಿಂಗ್ ಬಟ್ಟೆನ ಕಟ್ ಮಾಡ್ತೀನಿ. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಯಾವ ರೀತಿ ಕಟ್ ಮಾಡೋದು ಅಂತೇಳಿ ತೋರಿಸ್ತೀನಿ ನೋಡಿ. ಇದು ಮೆಜರ್ಮೆಂಟ್ ಬ್ಲೌಸ್ ಆಗಿರುತ್ತೆ. ಇದರಲ್ಲಿ ಈ ಉಕ್ಸ್ ಇದೆಯಲ್ಲ, ಉಕ್ಸ್ ಕಡೆ ನಾವು ಮೆಜರ್ಮೆಂಟ್ ತಗೋಬೇಕು. ಉಕ್ಸ್ ಹಾಕಿದಾರಲ್ಲ, ಇಲ್ಲಿ ಮೆಜರ್ಮೆಂಟ್ ತಗೋಬೇಕು ನಾವು ಎಷ್ಟು ಬರುತ್ತೆ ಅಂತ ಹೇಳಿ. ಇದು ಲೈನಿಂಗ್ ಬಟ್ಟೆ ಇದೆ, ಲೈನಿಂಗ್ ಬಟ್ಟೆನ ಈ ಥರ ಇಟ್ಕೊಂಡಿದ್ದೀನಿ. ಲೈನಿಂಗಿಗೂ ಇದಕ್ಕೂ ಅಳತೆ ಮಾಡಬೇಕು, ಒಂದು ಸೈಡ್ ಮಾತ್ರ ಅಳತೆ ಮಾಡಿದಾಗ ಇಷ್ಟು ಬಂತು. ಇವಾಗ ಇಲ್ಲಿಗೆ ಇದನ್ನು ಫೋಲ್ಡ್ ಮಾಡಿ, ಇಷ್ಟೇ ಸಾಕು ಮೆಜರ್ಮೆಂಟ್ ಬ್ಲೌಸ್ ಇಟ್ಕೊಂಡು ಯಾವ ರೀತಿ ಕಟ್ ಮಾಡ್ಬೋದು ಬ್ಲೌಸ್ನ ಅಂತೇಳಿ ತೋರಿಸ್ತಿದ್ದೀನಿ. ಯಾವತ್ತೂ ಲೈನಿಂಗ್ನೇ ಕಟ್ ಮಾಡಬೇಕು, ಬ್ಲೌಸ್ ಪೀಸ್ನ ಕಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಅದು ಸಿಂಥೆಟಿಕ್ ಎಲ್ಲ ಇರುತ್ತೆ, ಜರ್ದಾಡ್ತಾ ಇರುತ್ತೆ, ಅದಕ್ಕೋಸ್ಕರ. ಇವಾಗ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇದು ಯಾಕೆ ಅಂತ ಹೇಳಿದರೆ, ಬ್ಯಾಕ್ ಸೈಡಲ್ಲಿ ಫೋಲ್ಡಿಂಗ್ ಮಾಡೋಕ್ಕೆ, ಬ್ಲೌಸು ಬ್ಯಾಕಿಂದ ಸ್ಟಿಫಾಗಿ ಕೂಡಬೇಕಂತ ಹೇಳಿ. ಇವಾಗ ಟೇಪಲ್ಲೇ ಅಳತೆ ತಗೋಬೋದು, ಇಲ್ಲ ಬ್ಲೌಸ್ ಆದರೂ ಇಟ್ಟು ತಗೋಬೋದು ನೀವು. ಇದು ಕಸ್ಟಮರ್ ಬ್ಲೌಸ್ ಆಗಿರುತ್ತೆ ನೋಡಿ. ಲೆಂತ್ ಎಷ್ಟಿದೆ, ಫಸ್ಟ್ ಲೆಂತ್ ಎಷ್ಟಿದೆ ಅಂತೇಳಿ ನೋಡಬೇಕು. ಲೆಂತು 14.5 ಇದೆ. ಇಲ್ಲಿ 1 ಇಂಚ್ ಇದೆ, ಇಲ್ಲಿಂದ ನಾನು 14.5 ತಗೊಳ್ತೀನಿ. ಆಮೇಲೆ ಈ ಥರ ಒಂದು ಬೀಟ್ ಹಾಕೊಳ್ತಾ ಇದ್ದೀನಿ ನೋಡಿ. ಅವರು ಇದಕ್ಕಿಂತ ಡೀಪ್ ಇರಲಿ ಅಂತೇಳಿ ಹೇಳಿದ್ದಾರೆ ಬ್ಲೌಸನ್ನ, ನೆಕ್ ಡೀಪ್ ಇರಲಿ ಅಂತೇಳಿ. ಈ ರೀತಿ ಇದನ್ನೇ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಇದು ಯಾವ ಥರ ಬರುತ್ತೆ ಅಂತ. ಶೋಲ್ಡರು ಅಷ್ಟೇ, ಇದು ಯಾವ ಥರ ಬರುತ್ತೆ ಅದೇ ಥರನೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಅಷ್ಟೇ, ಕಂಕ್ಳ ಹತ್ರ ಇಲ್ಲಿ ತನಕ ಬರುತ್ತೆ, ಇಲ್ಲಿಗೂ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅವರು ತುಂಬ ದಪ್ಪ ಇದ್ದಾರೆ, ಅದಕ್ಕೋಸ್ಕರ ಅವರು ಡೀಪು ಇದು ಇಷ್ಟೇ ಇದೆ. ಅವರು ಇಲ್ಲಿ ಗಿಡಕ್ಕೆ ಹೇಳಿದ್ದಾರೆ ಸ್ವಲ್ಪ ಲೆಂತ್ ಇರಲಿ ಅಂತೇಳಿ, ಅದಕ್ಕೋಸ್ಕರ ಲೆಂತ್ ಬಿಡ್ತಾ ಇದ್ದೀನಿ ಡೀಪ್ನ. ಮೆಜರ್ ಮಾಡಿದಾಗ 2.5 ಇದೆ. ಇಲ್ಲಿ ನಾವು 3 ತಗೊಳ್ತಾ ಇದ್ದೀನಿ, ಯಾಕೆಂದರೆ ಸ್ವಲ್ಪ ಬ್ರಾಡಾಗಿ ಬರಲಿ ಅಂತ. ಇವಾಗ ಕಂಕ್ಳ ಹತ್ರ 5.5 ಇದೆ, ಇಲ್ಲಿಂದ ಇಲ್ಲಿಗೆ 1.5ಗೆ ಮಾರ್ಕ್ ಮಾಡ್ತೀನಿ. ಇವಾಗ ಇದನ್ನು ಇಲ್ಲಿಗೆ ಚೇಂಜ್ ಮಾಡ್ತಾ ಇದ್ದೀನಿ. ಇದು ವೇಸ್ಟ್ ಎಷ್ಟು ಬೇಕೋ ಅಷ್ಟು ನೀವು ಇಟ್ಕೊಂಡು ಆಮೇಲೆ ನೀವು ಕಟ್ ಮಾಡ್ಕೊಳ್ಬೋದು ಇದನ್ನು. ಇವಾಗ ಡೀಪಿಗೆ ಒಂದು ಮಾರ್ಕ್ ಮಾಡಿ, ಇದು ಬ್ಯಾಕ್ ಮಾತ್ರ ಕಟಿಂಗ್ ತೋರಿಸ್ತಾ ಇದ್ದೀನಿ, ಫ್ರಂಟ್ ಆಮೇಲೆ ಮಾಡಬೇಕು. ನಾವು 4 ಬ್ಯಾಕು ಫ್ರಂಟ್ ಒಟ್ಟಿಗೆ ಇಟ್ಕೊಂಡು ಯಾವತ್ತೂ ಕಟ್ ಮಾಡಬಾರ್ದು, ಮೆಜರ್ಮೆಂಟ್ ವ್ಯತ್ಯಾಸ ಬರುತ್ತೆ. ಯಾಕಂದರೆ ಬ್ಯಾಕಿಗಿಂತ ಫ್ರಂಟಿಗೆ ಲಾಂಗ್ ಬೇಕಾಗುತ್ತೆ ಬ್ಲೌಸು, ಅದಕ್ಕೋಸ್ಕರ. ಇವಾಗ ಕಟ್ ಮಾಡ್ತಾ ಇದ್ದೀನಿ ನೋಡಿ.
ಇವಾಗ ಬ್ಯಾಕ್ ರೆಡಿಯಾಗಿದೆ. ಯಾವ ಥರ ಇತ್ತು ಅಂತ ಹೇಳಿದರೆ, ಇದು ನೋಡಿ ಇಲ್ಲಿ ಇತ್ತು ಈ ಪೀಸು. ಇದನ್ನು ತೆಗೆದು ನಾವು ಬ್ಲೌಸ್ ಪೀಸ್ ಎಲ್ಲೂ ವೇಸ್ಟ್ ಆಗ್ದಲೇ ಇರೋ ಥರ ಕಟ್ ಮಾಡಬೇಕು. 4 ಫೋಲ್ಡ್ ಆದರೆ ಎಲ್ಲ ಕಟ್ ಆಗುತ್ತೆ. ಇವಾಗ ಇದನ್ನು ಈ ಪೋರ್ಷನಿಗೆ ಇಡಬೇಕು. ನಾವು ಸ್ಲೀವ್ ಪಾರ್ಟಿಯಲ್ಲಿ ಕಟ್ ಮಾಡಿದ್ವಿ ಅಲ್ಲಿಗೆ ಇಡಬೇಕು. ಯಾಕೆಂದರೆ ಆವಾಗ ನಮಗೆ ಲೈನಿಂಗ್ ಜಾಸ್ತಿ ಸಿಕ್ಕಂಗಾಗುತ್ತೆ, ವೇಸ್ಟ್ ಆಗಲ್ಲ ಯಾವುದೂ. ಬ್ಲೌಸಲ್ಲಿ ಸ್ವಲ್ಪ ಬಟ್ಟೆನೂ ಮುಖ್ಯ ಆಗಿರುತ್ತೆ. ದಪ್ಪ ಇರೋರಿಗಂತೂ ಸಾಲದೇ ಇಲ್ಲ. ಅಡ್ಜಸ್ಟ್ ಮಾಡಿ ಹೊಲಿಬೇಕು ಅಂದರೆ ನೋಡಿ ಇಲ್ಲಿಗೆ ಇದನ್ನು ಕೂರಿಸ್ಬೇಕು. ಇವಾಗ ಬ್ಯಾಕಿನ ಏನು ಮಾರ್ಕ್ ಇದೆ ಅದೇ ಥರನೇ ಮಾರ್ಕ್ ಮಾಡ್ಕೊಳ್ಬೇಕು. ಇದು ಫ್ರಂಟಿಗೆ ಯಾವ ಥರ ತೆಗಿಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಬ್ಯಾಕ್ ಎಲ್ಲಿದೆ, ಇವಾಗ ಬ್ಯಾಕಿನ ಮಾರ್ಕು ಈ ಥರ ಇದೆ. ಅವ್ರದ್ದು ಫ್ರಂಟಲ್ಲಿ ನಿಕ್ಕು 8 ಡೀಪ್ ಇದೆ. ಏಯ್ಟಿಗೆ ಮಾರ್ಕ್ ಮಾಡ್ಕೊಂಡು ಇದನ್ನು ಇಲ್ಲಿಂದ ಇಲ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಫ್ರಂಟ್ ಡೀಪ್. ಇದು ಇವಾಗ ಇಲ್ಲಿ ಲೆಂತ್ ಇಷ್ಟೇ ಇದೆ, ಅದಕ್ಕೋಸ್ಕರ ನಾವೇನು ಮಾಡಬೇಕು, 5.5 ತೆಗೆದ್ಬಿಟ್ಟು ಫ್ರಂಟ್ ಯಾವಾಗಲೂ ಉದ್ದ ಬರಬೇಕು. ಪಟ್ಟಿ ಇದಕ್ಕಿಂತ ಕೆಳಗಡೆ ಬರುತ್ತೆ, ಎಲ್ಲ ಸ್ಟಿಚಿಂಗ್ ಆದಾಗ ಇದು ಮೇಲೆ ಹೋಗುತ್ತೆ ನೋಡಿ. ಇಲ್ಲಿ ಈ ಥರ ತಗೊಂಡು ಇಲ್ಲಿ ಮೇಲೆ ಕ್ರಾಸ್ ಮಾಡಿದ್ದೀನಿ. ದಪ್ಪ ಇರೋರಿಗೆ ಫ್ರಂಟಲ್ಲಿ ಜಾಸ್ತಿ ಬಟ್ಟೆ ಬೇಕಾಗುತ್ತೆ ಮತ್ತು ಲೆಂತಿನೂ ಬೇಕಾಗುತ್ತೆ. ನಾವು ಬ್ಯಾಕ್ ಇಟ್ಟಷ್ಟೇ ಇಟ್ಟರೆ ಅವರಿಗೆ ಸಾಲಲ್ಲ. ಇಲ್ಲಿ ಅರ್ಧ ಇಂಚು ಒಳಗಡೆ ತಗೊಳ್ತಾ ಇದ್ದೀನಿ. ಇದರಲ್ಲಿ ಶೋಲ್ಡರ್ ಡ್ರಾಪ್ ಆಗಲಿ ಯಾವುದು ಬರಲ್ಲ. ಅದೇ ಬ್ಲೌಸಿಗೆ ಬೇಕಾಗಿರೋದು. ಬ್ಲೌಸು ಎಲ್ಲರೂ ಹೊಲಿತಾರೆ, ಆವಾಗ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂತ ಹೇಳಿರ್ತಾರೆ. ಇವಾಗ ಫ್ರಂಟ್ ರೆಡಿಯಾಗಿದೆ ಕಟ್ಟಿಂಗು. ಇದು ಬ್ಯಾಕು, ಇದು ಫ್ರಂಟು, ಎರಡನ್ನೂ ಸಪ್ರೇಟಾಗಿ ಕಟ್ ಮಾಡಿದ್ದೀನಿ ನಾನು. ಇವಾಗ ಪಟ್ಟಿ ಕಟ್ ಮಾಡ್ತೀನಿ. ನಾನು ಜಾಸ್ತಿ ಮೆಜರ್ಮೆಂಟ್ ಇಟ್ಟು ಕಟ್ ಮಾಡೋದೇ ಇಲ್ಲ, ಅಂದಾಜಿಗೆ ಕಟ್ ಮಾಡೋದು, ಆವಾಗ ಕರೆಕ್ಟಾಗಿ ಬರುತ್ತೆ. ಇವಾಗ 3.5 ಇಂಚು ಪಟ್ಟಿ ತೋರಿಸ್ತಾ ಇದ್ದೀನಿ. ಇಲ್ಲಿ 3.5, ಇಲ್ಲಿ 3 ಮಾಡಿದ್ದೀನಿ ಕ್ರಾಸ್ ಪಟ್ಟಿ. ಲೈನಿಂಗನ್ನು ಕಾಟನ್ ಲೈನಿಂಗ್ ಇಟ್ಟು ನಾವು ಕಟ್ ಮಾಡಿದಾಗ ಬ್ಲೌಸ್ ಕರೆಕ್ಟಾಗಿ ಕಟ್ಟಿಂಗ್ ಬರುತ್ತೆ. ಬ್ಲೌಸ್ ಪೀಸಿಗಿಂತ ಲೈನಿಂಗೇ ಇಟ್ಟು ಕಟ್ ಮಾಡಬೇಕು, ಆವಾಗ ಮೆಜರ್ಮೆಂಟು ಕರೆಕ್ಟಾಗಿ ಸಿಗುತ್ತೆ, ಕಟ್ಟಿಂಗು ನೀಟಾಗಿ ಆಗುತ್ತೆ. ಅದನ್ನು ಬ್ಲೌಸ್ ಪೀಸಿಗಿಟ್ಟು ಮತ್ತೆ ಅಟ್ಯಾಚ್ ಮಾಡ್ಕೊಂಡ್ರೆ ಸರಿ ಬರುತ್ತೆ ಅವಾಗ. ಇವಾಗ ಸ್ಲೀವ್ ಕಟ್ ಮಾಡ್ತಾ ಇದ್ದೀನಿ. ಇದು ಕ್ರಾಸ್ ಇರೋದ್ರಿಂದ ಇದು ವೇಸ್ಟ್. ಇಲ್ಲಿ 1/2 ಇಂಚಿಗೆ ಒಂದು ಮಾರ್ಕು, ಯಾಕೆಂದರೆ ಇದು ಲೈನಿಂಗು ಮತ್ತು ಬ್ಲೌಸ್ ಪೀಸ್ನ ಅಟ್ಯಾಚ್ ಮಾಡೋಕ್ಕೋಸ್ಕರ ಇದಿದೆ. ಸ್ಲೀವ್ ಈ ಥರನಾದರೂ ನೀವು ಲೆಂತ್ ಇಟ್ಕೋಬೋದು, ಇಲ್ಲ ನಾವು ಇದೇ ಥರ ಇಟ್ಟು ಕಟ್ ಮಾಡ್ತೀವಿ ಅಂತ ಹೇಳಿದರೆ ಈ ಥರನೂ ಇಟ್ಟು ನೀವು ಕಟ್ ಮಾಡ್ಬೋದು. ತುಂಬ ಈಸಿಯಾಗಿ ಕಟ್ ಮಾಡ್ಬೋದು ನಾವು ಲೈನಿಂಗ್ ಇಟ್ಟು ಕಟ್ ಮಾಡಿದರೆ. ಇವರು ಇದಕ್ಕೆ
ಇದಕ್ಕಿಂತ ಸ್ವಲ್ಪ ಉದ್ದ ಹೇಳಿದ್ರು ಬ್ಲೌಸು, ಅದಕ್ಕೋಸ್ಕರ ಸ್ವಲ್ಪ ಮೇಲೆ ತಗೊಂಡಿದ್ದೀನಿ. ನೋಡಿ ಇದು ಮೆಜರ್ಮೆಂಟ್ ಇದೆ, ಇದಕ್ಕಿಂತ ಸ್ವಲ್ಪ ಮೇಲೆ ತಗೊಂಡಿದ್ದೀನಿ ಅಷ್ಟೇ. ನಾವು ಲೈನಿಂಗ್ ಇಟ್ಟು ಕಟ್ ಮಾಡೋದ್ರಿಂದ ತುಂಬ ಈಸಿ ಆಗುತ್ತೆ, ಬೇಗನೂ ಕಟಿಂಗ್ ಮಾಡ್ಬೋದು. ಒಬ್ಬೊಬ್ಬರು ತುಂಬ ಲೇಟ್ ಆಯಿತು ನನ್ನ ಕಟ್ಟಿಂಗಿಗೆ ಟೈಮ್ ಹಿಡಿಯುತ್ತೆ, ಸ್ಟಿಚಿಂಗ್ ಮಾಡ್ಬೋದು ಅಂತೇಳಿ ಹೇಳ್ತಾರೆ. ನೋಡಿ ಇಲ್ಲಿ ಮೆಜರ್ಮೆಂಟ್ ಇದೆ, ಇದು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡು ಮಾರ್ಕ್ ಮಾಡಿದ್ದೀನಿ. ಆ ಬ್ಲೌಸಲ್ಲಿ ಯಾವ ಥರ ಇತ್ತು ಅದೇ ಥರನೇ ನಾನು ಮೆಜರ್ಮೆಂಟ್ ತೆಗಿತಾ ಇದ್ದೀನಿ, ಯಾಕೆಂದರೆ ಆ ಬ್ಲೌಸ್ ಅವ್ರಿಗೆ ಕರೆಕ್ಟಾಗಿ ಆಗಿರುತ್ತೆ. ಅದಕ್ಕೋಸ್ಕರ ಶೇಪ್ ಕೊಟ್ಟು ಕಟ್ ಮಾಡಿದ್ದೀನಿ. ಇಲ್ಲಿ ಈ ಸೈಡ್ ಸಾಲಲ್ಲ, ಹಂಗಾಗಿ ಅವ್ರಿಗೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ನಾವು ಬ್ಲೌಸ್ ಪೀಸ್ನ. ಇಲ್ಲಿಗೆ ಎಕ್ಸ್ಟ್ರಾ ಪೀಸ್ನ ಜಾಯಿಂಟ್ ಮಾಡೋಕ್ಕೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬ್ಲೌಸ್ ಕಟ್ ಮಾಡೋದು ತುಂಬ ಈಸಿ, ಒಬ್ಬರು ತುಂಬ ಕಷ್ಟ ಅಂತ ಹೇಳಿ ಬೇರೆ ಹತ್ರ ಹೋಗಿ ಕಟಿಂಗ್ ಮಾಡಿಸ್ಕೊಳ್ತಾರೆ. ನೀವು ಮೊದಲು ಕಟಿಂಗ್ ಕಲೀರಿ, ಆವಾಗ ತುಂಬ ಈಸಿ ಆಗುತ್ತೆ. ಇದೇ ಮೆಜರ್ಮೆಂಟ್ ಬ್ಲೌಸ್ ಇದ್ರೂ ಅದನ್ನೇ ಇಟ್ಬಿಟ್ಟು ನಾವು ಯಾವ ರೀತಿ ಕಟ್ ಮಾಡ್ಬೋದು ಅಂತೇಳಿ ತೋರಿಸಿದ್ದೀನಿ. ತುಂಬ ಈಸಿ ಅಂದರೆ ಈಸಿಯಾಗಿರುತ್ತೆ ಬ್ಲೌಸ್ ಕಟ್ಟಿಂಗು ಯಾವಾಗಲೂ. ಅದಕ್ಕೋಸ್ಕರ ಲೈನಿಂಗೇ ತಗೊಳ್ಳಿ. ಅಕಸ್ಮಾತ್ ನೀವು ಫಸ್ಟ್ ಟೈಮ್ ಕಟ್ ಮಾಡೋದಿದ್ರೆ ವೇಸ್ಟ್ ಆದ್ರೂ ಲೈನಿಂಗ್ ವೇಸ್ಟ್ ಆಗುತ್ತೆ ಅಷ್ಟೇ, ಹೋದರೆ 30 ರೂಪಾಯಿ ಹೋಗುತ್ತೆ. ಬ್ಲೌಸ್ ಪೀಸ್ ವೇಸ್ಟ್ ಆದರೆ ತರೋಕ್ಕಾಗಲ್ಲ. ಅದಕ್ಕೋಸ್ಕರ ನೋಡಿ ಪಟ್ಟಿ ರೆಡಿ ಇದೆ, ಸ್ಲೀವ್ ಇದೆ, ಪಟ್ಟಿ ಇದೆ, ಇದು ಫ್ರಂಟ್ ಇದೆ, ಇದು ನೋಡಿ ಬ್ಯಾಕ್ ಇದೆ. ತುಂಬ ಈಸಿಯಾಗಿ ಯಾವಾಗಲೂ ನಾವು ಬ್ಲೌಸ್ನ ಕಟ್ ಮಾಡ್ಬೋದು.